ನಾನ್ ತಪ್ಪು ಮಾಡ್ಬಿಟ್ಟೆ. ಅತ್ತೆ, ಏಯ್ ಮಾತಾಡ್ಬೇಡ ನೀನು. ನಿಜವಾಗ್ಲೂ ನೀನ್ ಈ ಮನೆ ಯಜಮಾನಿನೇನೆ? ಈ ಮನೆ ಸೊಸೆಗೆ ಅನ್ಯಾಯ ಆಗ್ತಿದೆ, ಅದು ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಈ ಮನೆ ಹಾಳಿನ ತಲೆ ಮೇಲೆ ಕೂರ್ಸ್ಕೊತಾ ಇದ್ದೀರಾ? ಯಾರಿಂದ ಈ ಮನೆ ಮಗ ಸೊಸೆಗೆ ಅನ್ಯಾಯ ಆಗ್ತಿದ್ಯೋ ಅವಳ ಕೈಯಿಂದ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಪಾರ್ಟಿ ಮಾಡ್ತಿದ್ದೀರಾ? ಏಯ್, ನಿನ್ ತಲೆಯಲ್ಲಿ ಬುದ್ಧಿ ಇಲ್ವೇನೆ? ಅಲ್ಲ ಅತ್ತೆ, ಇವತ್ತು ಪಾಪ ನೋಡು, ಅದು ಇಲ್ಲ ಇದು ಇಲ್ಲ. ಇವಳು ಯಾವಳ್ದ ಹುಟ್ಟಾಪನ ನಮ್ಮನೇಲಿ ಮಾಡಿದ್ರೆ ನಮ್ ಸೇವಂತಿ ಮನ್ಸಿಗೆ ನೋವಾಗಲ್ವೇನೆ? ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನೋ ದೊಡ್ಡ ಅಪರಾಧ ಮಾಡ್ದೆ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ನನ್ ಫ್ರೆಂಡ್ ಮಗಳನ್ನ ಕರ್ಸಿ ಅವಳಿಗೆ ಕೇಕ್ ಕಟ್ ಮಾಡಿಸೋ ಸ್ವಾತಂತ್ರ್ಯನೂ ನನ್ಗಿಲ್ವಾ? ನೋಡ್ ಕಲ್ಪನಾ, ನಿನ್ ಫ್ರೆಂಡ್ ಮಗಳಾಗೆ ಉಳ್ದಿದ್ರೆ ಚೆನ್ನಾಗಿರ್ತಿತ್ತು, ಅನಾಹುತ ಆಗ್ತಿರ್ಲಿಲ್ಲ. ಆಫೀಸ್ ಕೆಲ್ಸಕ್ಕೆ ಅಂತ ಬಂದು ಈ ಮನೆನ ಹಾಳು ಮಾಡ್ತಿದ್ದಾಳೆ.